ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತಿಲ್ಲಿ ಹಲಸಿನ ಹಣ್ಣಿನ ರುಚಿಕರವಾದ ಒಂದು ದೋಸೆಯನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಹಲಸಿನ ಹಣ್ಣಿನ ದೋಸೆಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: ಇಲ್ಲಿ 2 ಪಾವಿನಷ್ಟು ಅಕ್ಕಿಯನ್ನು ಹಿಂದಿನ ದಿನ ರಾತ್ರಿಯೇ ನೆನೆ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ರುಚಿಗೆ ಉಪ್ಪು ಮತ್ತು ಹಲಸಿನ ಹಣ್ಣಿನ ಸೋಳೆ. ಇಲ್ಲಿ ಅಕ್ಕಿಯ ಒಂದು 3 ಭಾಗದಷ್ಟು ಹಲಸಿನ ಹಣ್ಣಿನ ಸೋಳೆ ತಗೊಂಡಿದ್ದೇನೆ. ಇನ್ನು ಇದನ್ನೆಲ್ಲ ಒಟ್ಟಿಗೆ ಹಾಕಿ ನಯವಾಗಿ ರುಬ್ಬಿಕೊಂಡು ಬರುವ. ಇಲ್ಲಿ ಅಕ್ಕಿಯನ್ನು ಕೂಡ ರುಬ್ಬಿಕೊಂಡಾಯಿತು. ಹಿಟ್ಟು ನೋಡಿ ಈ ಹದಕ್ಕಿದೆ. ನೋಡಿ, ಗಟ್ಟಿಯೇ ಉಂಟು ಹಿಟ್ಟು. ಇನ್ನು ನಾವು ಇದನ್ನು ಕಾದ ಕಾವಲಿಗೆ ಹಾಕಿಕೊಳ್ಳುವ. ತವವನ್ನು ಚೆನ್ನಾಗಿ ಒಮ್ಮೆ ಉಜ್ಜಿಕೊಳ್ಳುವ. ಇಲ್ಲಿ ತವ ಚೆನ್ನಾಗಿ ಕಾದಿದೆ. ಈಗ ತವಕ್ಕೆ ಎಣ್ಣೆ ಹಚ್ಚುದು ಬೇಡ, ಹಾಗೆ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಹೀಗೆ ತೆಳ್ಳಗಾಗಿ ಹರಡಿಕೊಳ್ಳಿ. ತೆಳ್ಳಗೆ ಹರಡಿದ್ರೆ ನಮಗೆ ತಿನ್ಲಿಕ್ಕೆ ಕೂಡ ಒಳ್ಳೇದಾಗ್ತದೆ. ರೋಸ್ಟ್ ಆಗಿ ತಿನ್ಲಿಕ್ಕೆ ಕೂಡ ಒಳ್ಳೇದಾಗ್ತದೆ ಸ್ನೇಹಿತರೆ. ಮತ್ತೆ ಇದನ್ನು ನಾವು ಖಾರ ಚಟ್ನಿ ಒಟ್ಟಿಗೂ ತಿನ್ಬೋದು, ತುಪ್ಪದೊಟ್ಟಿಗೂ ತಿನ್ಬೋದು, ಒಳ್ಳೇದಾಗ್ತದೆ. ತವದ ಪೂರ್ತಿ ಹರಡಿಕೊಂಡಿದ್ದೇನೆ. ಈ ದೋಸೆ ದೊಡ್ಡದಿದ್ದ ಕಾರಣ ನಾನು ದೊಡ್ಡದೊಂದು ಪ್ಲೇಟನ್ನು ಕೂಡ ಮುಚ್ಚಿದ್ದೇನೆ. ಅಂದ್ರೆ ಇದು ನಮಗೆ ದೋಸೆಯನ್ನು ಮುಚ್ಚಳ ಮುಚ್ಚಿಯೇ ಬೇಯಿಸಿಕೊಳ್ಬೇಕು. ಬೆಂಕಿಯನ್ನು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡಿದ್ದೇನೆ. ನೋಡಿ, ದೋಸೆ ಸ್ವಲ್ಪ ಬೆಂದ ನಂತರ ಮೇಲಿಂದ ತುಪ್ಪ ಹಾಕಿಕೊಳ್ಳುವ. ಇನ್ನು ಸ್ವಲ್ಪ ಹೊತ್ತು ಹೀಗೆ ಬೇಯಲಿ, ಸ್ವಲ್ಪ ರೋಸ್ಟ್ ಆಗಲಿ, ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಇಲ್ಲಿ ದೋಸೆ ಸ್ವಲ್ಪ ರೋಸ್ಟ್ ಆಗಿದೆ. ಇವಾಗ ಮೇಲಿಂದ ತುಪ್ಪ ಹಾಕ್ತಾ ಇದ್ದೇನೆ. ನಾನು ಕಾವಲಿಗೆ ತುಪ್ಪ ಹಾಕಿರ್ಲಿಲ್ಲ, ಮೇಲಿಂದ ತುಪ್ಪ ಹಾಕಿಕೊಂಡ್ರೆ ಆಯ್ತು. ಇನ್ನಿದು ಸ್ವಲ್ಪ ಹೊತ್ತು ರೋಸ್ಟ್ ಆಗಲಿ, ಹೀಗೆ ಬಿಡುವ. ನೋಡಿ ಸ್ನೇಹಿತರೆ, ನಮ್ಮ ಹಲಸಿನ ಹಣ್ಣಿನ ದೋಸೆ ಕೂಡ ರೆಡಿ ಆಯಿತು, ರೋಸ್ಟ್ ಆಗಿದೆ. ಇದನ್ನು ನಾನು ಎಬ್ಬಿಸ್ಕೊಳ್ತಿದ್ದೇನೆ. ಇದು ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ರೋಸ್ಟ್ ಆಗಿ, ಮತ್ತು ಎಷ್ಟು ತೆಳ್ಳಗಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತು ಈಗ ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದನ್ನು ನಮಗೆ ಖಾರದ ಚಟ್ನಿ ಒಟ್ಟಿಗೂ ತಿನ್ಬೋದು ಅಥವಾ ತುಪ್ಪದೊಟ್ಟಿಗೂ ತಿನ್ಬೋದು, ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು.